ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜ್ ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಹಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಸನ್ಮಾನ ಶ್ರೀ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಶಿಬಿರ ದಿನಾಂಕ 5/6/2025 ಬೆಳಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಸ್ಥಳ ಓಂ ಶ್ರೀ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಸ್ಟೇಷನ್ ರಸ್ತೆ, ರಾಯಚೂರು. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತದೆ. ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶಿರ್ಡಿ, ಶ್ರೀ ಸಾಯಿ ಕಿರಣ್ ಆಧುನಿ ಗುರುಜಿ ಸಂಸ್ಥಾಪಕ, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಐಪಿಎಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡ 18 ವರ್ಷದ ನಂತರ ಐತಿಹಾಸಿಕ ಗೆಲುವು ಸಾಧಿಸಿದ್ದರಿಂದ ಅಭಿಮಾನಿಗಳು ನಗರದ ವಿವಿಧ ವೃತ್ತಗಳಲ್ಲಿ ಮಧ್ಯರಾತ್ರಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ 6 ರನ್ಗಳ ಜಯ ಸಾಧಿಸುತ್ತಲೇ ದ್ವಿಚಕ್ರ ವಾಹನ ಮೇಲೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಬಾಬು ಜಗನ್ ಜೀವನ್ ರಾಮ್ ವೃತ್ತಗಳಲ್ಲಿ ಜಮಮಾನಗೊಂಡು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕೇಕೆ ಹಾಕಿ ಆರ್ಸಿಬಿ ಘೋಷಣೆಗಳನ್ನು ಕೂಗಿದರು. ನಗರದ ವಿವಿಧ ವೃತ್ತಗಳಿಗೆ ವಾಹನಗಳ ಮೂಲಕ ತೆರಳಿ ಜಯೋತ್ಸವ ಆಚರಿಸಲಾಯಿತು.
ನಗರದಲ್ಲಿ ಹಸಿರು ಕಾರಣಕ್ಕೆ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು 3,000 ಸಸಿ ಹಾಗೂ ನೀರಿನ ಟ್ಯಾಂಕ್ ಮಹಾನಗರ ಪಾಲಿಕೆಗೆ ದೇಣಿಗೆ ನೀಡಿದರು. ಇಂದು ಮಹಾನಗರ ಪಾಲಿಕೆಯ ಕಚೇರಿಯ ಮುಂಭಾಗದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗೇರಿ ಮತ್ತು ಆಯುಕ್ತರಾದ ಜುಬೇನ ಮಹಾಪಾತ್ರ ಅವರಿಗೆ ಸಸಿ ಮತ್ತು ಟ್ಯಾಂಕರ್ ಹಸ್ತಾಂತರಿಸಿದರು. ನಗರದಲ್ಲಿ ಹಸಿರು ಕಾರಣಕ್ಕಾಗಿ ಹೆಚ್ಚಿನ ಆದ್ಯತೆ ನೀಡಿ ಕಾರ್ಯನಿರ್ವಹಿಸುವಂತೆ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಸೂಚಿಸಿದರು. ಬೆಳೆಯುತ್ತಿರುವ ನಗರದ ಹಿನ್ನೆಲೆಯಲ್ಲಿ ಆರೋಗ್ಯ ಜೀವನಕ್ಕೆ ಹಸಿರು ಕಾರಣ ಅತ್ಯಂತ ಮಹತ್ವದಾಗಿದೆ. ಈ ನೆಲೆಯಲ್ಲಿ ಹೆಚ್ಚಿನ ಗಿಡ ಮರಗಳನ್ನು ಬೆಳೆಸಲು ಮತ್ತು ಸಂರಕ್ಷಿಸಲು ಮನವಿ ಮಾಡಿದರು. ಮಹಿಳೆಯರಿಗೆ ಒಪ್ಪಿಸಿದ್ವಿ ಅವ್ರಿಗೆ ಎಷ್ಟು ಕೊಟ್ಟರು ಅಧಿಕಾರಿಗಳು ಅದನ್ನೇ ಮಾಡ್ತಾರೆ. ಅವರೇ ನೋಡ್ಕೊಂಡು ಕರೆಕ್ಟ್ ಇನ್ವಾಲ್ವ್ಮೆಂಟ್ ಮಾಡ್ತಾರೆ. ಎಲ್ಲ ಭಾಳ ಸಂಘಗಳು ಎಲ್ಲರೂ ಇದ್ದಾರೆ. ಭಾರಿ ಯಾವ ರೀತಿ ಬೇಕಾದ್ರೆ ಸಿಗ್ನಲ್ ಪ್ರಾಬ್ಲಮ್ಸ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ಇಲ್ಲಿ ಸಾಕು ತಗೊಂಡು ಬರ್ಬೇಕು. ಅವ್ರಿಗೆ ಪ್ರಾಮಿಸ್ ಮಾಡಿದ್ರು ಸರ್ ಸ್ವಲ್ಪ ಕೆಳಗೆ ಮಾಡಿ ಸರ್, ಫೇಸ್ ಕಾಣ್ತಾ ಒಂದು ಸೆಕೆಂಡ್ ಫೋಟೋ ಹೊಡಿ. ಬಲ್ಲು ಫೋಟೋ ಇದೊಂದು ಸಸ್ಯವನ್ನು ಪಾಲಿಕೆ ಆಯುಕ್ತರಾದಂಥ ಸರ್ ದಿನಾಚರಣೆ ಅಂಗವಾಗಿ ನಮ್ಮ ರಾಯಚೂರಿನಲ್ಲಿ ಸಹಿತ ಅನೇಕ ವರ್ಷಗಳಿಂದ ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ ಗಿಡಗಳು ನಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲಿ ನಾಳೆ ಪರಿಸರ ದಿನಾಚರಣೆ ಇದೆ. ಆ ದಿಶೆಯಲ್ಲಿ ಈಗಾಗಲೇ ನಮ್ಮ ನೂತನವಾಗಿ ಏನು ಕಾರ್ಪೊರೇಷನ್ ಆಗಿದೆ, ನಮ್ಮ ಮೇಯರ್ ಅವರು, ಉಪಮೇಯರ್ ಅವರು ಮತ್ತು ಮುಖ್ಯವಾಗಿ ನಮ್ಮ ಕಾರ್ಪೊರೇಷನ್ನ ಕಮಿಷನರ್ ಅವರು ಭಾಳ ಇಂಟ್ರೆಸ್ಟ್ ತಗೊಂಡು ಮತ್ತು ಅವರೆಲ್ಲ ಸೀನಿಯರ್ ಕಾರ್ಪೊರೇಟರ್ಸ್ ಎಲ್ಲ ಸೇರಿ ಒಟ್ಟಾಗಿ ನಗರದಲ್ಲಿ ಗ್ರೀನಿಶ್ ತರಬೇಕೆಂಬ ಒಂದು ಪ್ರಯತ್ನ ನಡೆದಿದೆ. ಸೊ ಆ ದಿಶೆಯಲ್ಲಿ ನಾವು ನಮ್ಮ ಫೌಂಡೇಶನ್ ಸಹಿತ ನಮ್ಮ ಅಧ್ಯಕ್ಷರು ಸದಸ್ಯರು ಮಾತಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಾಥಮಿಕವಾಗಿ ಬೇಕಾಗಿರ್ತಕ್ಕಂಥ ಸಸ್ಯಗಳನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಏನು ವಾಟ್ರಿಗೆ ಬೇಕಾಗಿರ್ತಕ್ಕಂಥ ನಮ್ಮ ಟ್ಯಾಂಕ್ ಇರ್ಬೋದು, ಈ ರೀತಿಯಾಗಿ ಅವ್ರಿಗೆ ನಮ್ಮಗಳಿಂದ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಫೌಂಡೇಶನಿಂದ ಮಾಡಬೇಕಂತೇಳಿ ಈಗಾಗಲೇ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೊ ಆ ದಿಶೆಯಲ್ಲಿ ನಾಳೆಯಿಂದ ಏನು ಪ್ರಾರಂಭ ಆಗ್ತಾಯಿದೆ ಅದರಲ್ಲಿ ಗ್ರೀನ್ ಸಿಟಿ ಅವರು ಇರ್ಬೋದು, ಅದೇ ಸಂಘ ಸಂಸ್ಥೆಗಳಿರ್ಬೋದು, ಮಹಿಳೆಯರು ಇರ್ಬೋದು, ಯುವಕರು ಇರ್ಬೋದು ಮತ್ತು NSS ಇರ್ಬೋದು, ಬ್ರಹ್ಮಕುಮಾರಿ ಅವರ ಸಂಘದವರು ಇರ್ಬೋದು, ಎಲ್ಲರೂ ಒಟ್ಟಾರೆ ಸೇರಿ ನಗರದಲ್ಲಿ ಪ್ಲ್ಯಾನ್ಡಾಗಿ ಮಾಡಲಿಕ್ಕೆ ಈಗಾಗಲೇ ಕಾರ್ಪೊರೇಷನವರು ಒಂದು ನಿರ್ಧಾರ ತಗೊಂಡು ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಜಿಲ್ಲಾಧಿಕಾರಿಗಳು ಸಹಿತ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆ ದಿಶೆಯಲ್ಲಿ ಒಟ್ಟಾರೆ ಎಲ್ಲರೂ ಕೂಡಿ ನಗರದಲ್ಲಿ ಪ್ಲ್ಯಾನ್ಡಾಗಿ ನಾವು ಈ ಟೀ ಪ್ಲಾಂಟೇಷನ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಇದರಲ್ಲಿ ಫಾರೆಸ್ಟ್ ಇಲಾಖೆಯವರು ಸಹಿತ ಅವ್ರ ಸಹಕಾರ ಸಹಿತ ಸಿಗ್ತದೆ, ಸೋಷಲ್ ಫಾರೆಸ್ಟ್ನವ್ರು ಸಹಿತ ಅವ್ರ ಸಹಕಾರ ಸಹಿತ ಸಿಗ್ತದೆ ಮತ್ತು ಕಾರ್ಪೊರೇಷನವರು ಅತಿ ಮುಖ್ಯವಾಗಿ ಅದ್ರ ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಆ ದಿಶೆಯಲ್ಲಿ ಇವತ್ತು ಪೌರರು, ಮಹಾಪೌರರು ಮತ್ತು ಉಪಮೇಯರು ಹಾಗೂ ಎಲ್ಲ ನಮ್ಮ ಸದಸ್ಯರು ಸಹಿತ ಭಾಳ ಇಂಟ್ರೆಸ್ಟ್ ತಗೊಂಡು ಎಲ್ಲ ಕಡೆ ಮಾಡಬೇಕೆಂಬುದೇ ಅವರ ಅಭಿಪ್ರಾಯ ಇದೆ. ಆ ದಿಶೆಯಲ್ಲಿ ನಮ್ಮ ಕಮಿಷನರ್ ಸಹಿತ ಸಾಕಷ್ಟು ಅನುಭವ ಇದೆ. ಅವರು ಈ ಭಾಗದಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಬರುವಂಥ ವರ್ಷಗಳಲ್ಲಿ ಮಾಡಬೇಕಂತಿದ್ದಾರೆ. ಆ ದಿಶೆಯಲ್ಲಿ ನಮ್ಮ ಫೌಂಡೇಶನ್ ಹತ್ರ ನಮ್ಮ ವತಿಯಿಂದ ಸಹಿತ ಪೂರ್ತಿ ಸಹಕಾರ ಸಿಗಬೇಕು ಅಂತೇಳಿ ಉದ್ದೇಶದಿಂದ ಈ ಕಾರ್ಯಕ್ರಮ ಇವತ್ತು ಅವರಿಗೆ 3,000 ಗಿಡ ಹಸ್ತಾಂತರ ಮಾಡತಕ್ಕಂಥದ್ದು, ಒಂದು ಟ್ಯಾಂಕರ್ ಬೇಕಾದ್ರೆ ಆ ಟ್ಯಾಂಕರ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈಗೆಲ್ಲರೂ ಇಡೀ ನಗರದಲ್ಲಿ ಎಲ್ಲರೂ ಸಹಕಾರ ಮಾಡಬೇಕೆಂಬುದು ನಮ್ಮ ಕಳಕಳಿ ಪ್ರಾರ್ಥನೆ. ಸಚಿವರೇ, ಮಹಾಪೌರರೇ, ಉಪಮಹಾಪೌರರೇ ಮತ್ತು ನಮ್ಮ ಎಲ್ಲ ಹಿರಿಯ ಸದಸ್ಯರೇ, ಎಲ್ಲ ನಮ್ಮ ಸ್ನೇಹಿತರೆ, ಸೊ ನಾಳೆ ನಮ್ಮದು ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಒಂದು ರಾಯಚೂರು ಹಸಿರು ಕ್ರಾಂತಿ ಅಂತ ಚಾಲನೆ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಮುಂಚಿತವಾಗಿ ಯೋಜನೆ ಮಾಡಿಕೊಂಡು ಈ ಸತಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಮತ್ತು ಸಾಮಾಜಿಕ ಅರಣ್ಯ ಮತ್ತು ಟೆರಿಟೋರಿಯಲ್ ಅರಣ್ಯ ಇಲಾಖೆ 4 ನಾವು ಒಂದು ತಂಡ ರಚಿಸಿ ಎಲ್ಲ ನಮ್ಮ ಮಹಾನಗರದಲ್ಲಿ ಸರ್ವೆ ನಡೆಸಿದ್ದೀವಿ. ಸೊ ಅದರಲ್ಲಿ ಒಂದು 31 ಕಿಲೋಮೀಟರು ಮೇನ್ ರೋಡ್ಗಳನ್ನು ನಾವು ಗುರುತು ಮಾಡಿದ್ದೀವಿ. ಅದನ್ನು ನಾವು ಮೊದಲನೇ ಹಂತದಲ್ಲಿ 2 ಕಡೆ ಒಳ್ಳೆಯ ರೀತಿಯಲ್ಲಿ ಪ್ಲ್ಯಾಂಡ್ ಯೋಜನೆ ಮಾಡಿಕೊಂಡು ಯಾವುದು ಪ್ರಜಾತಿ ಸರಿ ಇರುತ್ತೆ ಆ ನಿಟ್ಟಿನಲ್ಲಿ ಒಂದು
ಹಸಿರುಕರಣ ಒಂದು ಕ್ರಾಂತಿ ಥರ ಮಾಡ್ತೀವಿ. ಅದನ್ನು ಚಾಲನೆ ನಾವು ನಾಳೆ ವಿಶ್ವ ದಿನಾಚರಣೆ ಪರಿಸರ ದಿನಾಚರಣೆ ಅಂಗವಾಗಿ ಕೊಡ್ತಾ ಇದ್ದೀವಿ. ಅದಕ್ಕೆ ತಾವು ಎಲ್ಲರೂ ಸಾರ್ವಜನಿಕರು ಮತ್ತು ನಮ್ಮ ಮಕ್ಕಳು ಮಾಧ್ಯಮ ಮಿತ್ರರೆಲ್ಲ ಸೇರಿಸುವಂಥದ್ದು ಒಂದು ನಾವು ವಿನಂತಿಪಡಿಸ್ತೀವಿ. 8:30 ಮುಂಜಾನೆ ಬೆಳಿಗ್ಗೆ. ಸೊ ಮತ್ತು ಇವತ್ತು ಮಾನ್ಯ ಸಚಿವರು ನಮಗೆ ಒಂದು 3,000 ಗಿಡಗಳು ಹಸ್ತಾಂತರ ಮಾಡಿದ್ದಾರೆ. ಸೊ ಮತ್ತು ಒಂದು ಟ್ಯಾಂಕರ್ ಹಸ್ತಾಂತರ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಯೋಜನೆಯಲ್ಲಿ ಏನು ಆಲ್ರೆಡಿ ಕೆಲವು ಒಂದು 3,000 ಗಿಡಗಳು ನಾವೇ ಕೂಡ ಯೋಜನೆ ಮಾಡಿಕೊಂಡಿದ್ದೀವಿ. ಅದರೊಟ್ಟಿಗೆ ಸೇರಿಸಿ ಇಡೀ ಮಹಾನಗರಿಗೆ ಒಂದು ಹಸಿರುಕರಣ ಮಾಡುವಂಥ ವಿಚಾರವನ್ನು ನಾವು ಅನುಷ್ಠಾನಗೊಳಿಸ್ತೀವಿ ನಮ್ಮ ಮಹಾಪೌರರೊಟ್ಟಿಗೆ ಸೇರಿಸಿ. ಯಾಕೆಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಯಚೂರಲ್ಲಿ ಸ್ವಲ್ಪ ಧೂಳಿನ ಸಮಸ್ಯೆ ಇದೆ, ಡಸ್ಟ್ ಸಮಸ್ಯೆ ಇದೆ. ಮತ್ತು ಅದು ಎಲ್ಲ ನಿವಾರಣೆ ಮಾಡಬೇಕಿದ್ರೆ ನಮಗೆ ಗ್ರೌಂಡ್ ವಾಟರ್ ರಿಚಾರ್ಜ್ ಕೂಡ ಮಾಡಬೇಕಿದ್ರೆ ಅದು ಹಸಿರುಕರಣ ಮಾಡೋದು ಭಾಳ ಇಂಪಾರ್ಟೆಂಟ್ ಆದ ಒಂದು ವಿಚಾರ ಇರುತ್ತೆ. ಅದನ್ನು ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ತಾವು ಎಲ್ಲರೂ ನಮಗೆ ಒಟ್ಟಿಗೆ ಕೈ ಜೋಡಿಸಬೇಕು ಅಂತ ಧನ್ಯವಾದ.